ಮಹಜರ್ ಆರೋಪ ಕೇಸ್ನಲ್ಲಿ ಪೊಲೀಸ್ ಕಸ್ಟಡಿಯಲ್ಲಿರುವ ನಟ ಮಡೆನೂರು ಮನುನನ್ನ ಘಟನಾ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಮಹಜರು ಮಾಡಿಸಲಾಗಿದೆ. ಕಾಮಕ್ಕೆ ಬಳಿ ಇರುವಂತಹ ಮನೆಯಲ್ಲಿ ಸಂತ್ರಸ್ತೆ 3 ವರ್ಷಗಳಿಂದ ಬಾಡಿಗೆಗೆ ಇದ್ರು. ಸದ್ಯ ಈಗ ಅದೇ ಮನೆಯಲ್ಲಿ ಪೊಲೀಸರು ಮನೂರನ್ನ ಕರ್ಕೊಂಡು ಹೋಗಿ ಮಹಜರು ನಡೆಸಿದ್ದಾರೆ. ಇನ್ನು ಪ್ರಕರಣ ಚುರುಕುಗೊಳಿಸಿರುವಂತಹ ಪೊಲೀಸರು ಸಂತ್ರಸ್ತೆಗೂ ಕೂಡ ನೋಟಿಸ್ ನೀಡಿ ಸ್ಥಳ ಮಹಜರಿಗೆ ಕರ್ಕೊಂಡು ಹೋಗಿದ್ದಾರೆ. ಈಗಾಗಲೇ ಸಂತ್ರಸ್ತೆ ವಿಚಾರಣೆ ನಡೆಸಿರುವಂತಹ ಪೊಲೀಸರು ಇಂದು ಸ್ಥಳ ಮಹಜರಿಗಾಗಿ ಸಂತ್ರಸ್ತೆಯನ್ನ ಕರೆದೊಯ್ದಿದ್ದಾರೆ. ಪ್ರೀತಿಸಿದ ಯುವಕನೊಂದಿಗೆ ಮಗಳು ಮನೆ ಬಿಟ್ಟು ಹೋಗಿದ್ದಕ್ಕೆ ಮನನೊಂದು ಒಂದೇ ಕುಟುಂಬದ 3 ಕೊಂಡ ಘಟನೆ ಮೈಸೂರಿನ ಎಚ್.ಡಿ.ಕೋಟೆ ತಾಲೂಕಿನ ಬೂದನೂರಿನಲ್ಲಿ ನಡೆದಿದೆ. ಕೆರೆಗೆ ಹಾರಿ ತಂದೆ ತಾಯಿ ಹಾಗೂ ಮತ್ತೊಬ್ಬ ಮಗಳು ಕೊಂಡಿದ್ದಾರೆ. ಮಹದೇವ ಸ್ವಾಮಿ ಹಿರಿಯ ಪುತ್ರಿ ಮನೆ ಬಿಟ್ಟು ಹೋಗಿದ್ದಳು. ಇದರಿಂದ ಮನನೊಂದ ಕುಟುಂಬ ಮಾಡಿಕೊಂಡಿದೆ. ಸದ್ಯ 3 ಮೃತದೇಹ ಒಂದೇ ಸ್ಥಳದಲ್ಲಿ ಸಿಕ್ಕಿದ್ದು ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ. ಪ್ರೀತಿ ನಿರಾಕರಣೆ ಮಾಡಿದ್ದಕ್ಕೆ ಆಸಿಡ್ ಎರಚುವುದಾಗಿ ಪಾಗಲ್ ಪ್ರೇಮಿಯೊಬ್ಬ ಜೀವ ಬೆದರಿಕೆ ಹಾಕಿರುವಂತಹ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ. ವಿನೋದ್ ರಾಜ್ ಎಂಬಾತ ಡಿಪ್ಲೊಮಾ ಓದ್ತಾ ಇದ್ದ ವಿದ್ಯಾರ್ಥಿನಿಗೆ ಪ್ರೀತಿ ಮಾಡುವಂತೆ ಕಾಟವನ್ನು ಕೊಟ್ಟಿದ್ದಾನೆ. ಆದರೆ ವಿದ್ಯಾರ್ಥಿನಿ ಪ್ರೀತಿ ನಿರಾಕರಣೆ ಮಾಡಿದ್ದಾಳೆ. ಕಳೆದ 3-4 ವರ್ಷಗಳಿಂದ ವಿದ್ಯಾರ್ಥಿನಿ ಹಾಗೂ ವಿನೋದ್ ರಾಜ್ ಜೊತೆ ಸ್ನೇಹ ಇತ್ತಂತೆ. ಆದರೆ ಕೆಲ ತಿಂಗಳಿನಿಂದ ವಿನೋದ್ ರಾಜ್ನ ವರ್ತನೆಯಲ್ಲಿ ಬದಲಾವಣೆಯನ್ನು ಕಂಡು ವಿದ್ಯಾರ್ಥಿನಿ ದೂರ ಉಳಿದಿತ್ತು. ಇದರಿಂದ ಕೋಪಗೊಂಡ ವಿನೋದ್ ರಾಜ್ ನಿನ್ನನ್ನು ಪ್ರೀತಿ ಮಾಡ್ತಿದ್ದೀನಿ, ನೀನು ಪ್ರೀತಿ ಮಾಡಬೇಕು, ಇಲ್ದಿದ್ರೆ ಮುಖಕ್ಕೆ ಆಸಿಡ್ ಹಾಕ್ತೀನಿ ಅಂತ ಬೆದರಿಸಿದ್ದಾನೆ. ಸದ್ಯ ವಿದ್ಯಾರ್ಥಿನಿ ಪೋಷಕರಿಗೆ ಮಾಹಿತಿಯನ್ನು ಕೊಟ್ಟಿದ್ದು ಪೋಷಕರು ವಿನೋದ್ ರಾಜ್ ಮೇಲೆ ದೂರನ್ನು ಕೊಟ್ಟಿದ್ದು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರೀತಿ ವೈಫಲ್ಯ ಹಿನ್ನೆಲೆಯಲ್ಲಿ ಯುವಕ ಆಗಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಜ್ಜವಾರ ಗ್ರಾಮದಲ್ಲಿ ನಡೆದಿದೆ. ಸೋದರ ಮಾವನ ಅಪ್ರಾಪ್ತ ಮಗಳನ್ನ ಮಂಜುನಾಥ್ ಪ್ರೀತಿ ಮಾಡ್ತಾ ಇದ್ದ. ಅಪ್ರಾಪ್ತಿ ಕೂಡ ಮಂಜುನಾಥನ ಪ್ರೀತಿ ಮಾಡಿತ್ತು. ಆದರೆ ಮನೆಯಲ್ಲಿ ಮದುವೆಗೆ ಒಪ್ಪದ ಹಿನ್ನೆಲೆ ಮನನೊಂದ ಯುವಕ ಮಾಡಿಕೊಂಡಿದ್ದಾನೆ. ನೆನ್ನೆ ಸೋದರ ಮಾವನ ಮನೆಗೆ ಹೋಗಿ ವಾಪಸ್ ಬಂದು ತನ್ನ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾನೆ. ಆದರೆ ಮಗನ ಸಾವಿನ ಬಗ್ಗೆ ಪೋಷಕರು ಅನುಮಾನ ವ್ಯಕ್ತಪಡಿಸಿದ್ದು ಸೂಕ್ತ ತನಿಖೆ ನಡೆಸುವಂತೆ ಒತ್ತಾಯಿಸಿದ್ದಾರೆ. ದೇವರ ಹೆಸರಿನಲ್ಲಿ ಹಣಕ್ಕೆ ಡಿಮ್ಯಾಂಡ್ ಇಡಲಾಗಿದೆ, ಕೊಡದಿದ್ರೆ ಹಲ್ಲೆ ಮಾಡಿರೋ ಆರೋಪ ಕೂಡ ಕೇಳಿ ಬರ್ತಾ ಇರುವಂಥದ್ದು. ಬೆಂಗಳೂರಿನ ಮಾರತಹಳ್ಳಿಯ ಬಸ್ ನಿಲ್ದಾಣದ ಬಳಿ ಘಟನೆ ನಡೆದಿದೆ. ದೇವರ ಮೂರ್ತಿ ಚಾವಟಿ ಹಿಡಿದು ಹಣ ಕೇಳುವ ಜನರಿಂದ ಹಲ್ಲೆ ಆರೋಪ ಮಾಡಲಾಗಿದೆ. ಬಸ್ ನಿಲ್ದಾಣದಲ್ಲಿ ವ್ಯಕ್ತಿ ಬಳಿ ಹಣ ಕೇಳಿದ್ರು, ಕೊಡದಿದ್ದಕ್ಕೆ ಅವಾಚ್ಯವಾಗಿ ನಿಂದಿಸಿ ಹಲ್ಲೆ ಮಾಡಿರುವ ವಿಡಿಯೋ ವೈರಲ್ ಆಗಿದೆ. ಮಾರತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. वीडियो मत कर रहे, थोड़ा झगड़ा छोड़ो, वीडियो क्यों कर रहा है? ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮತ್ತೊಂದು ಸಿಸಿಟಿವಿ ದೃಶ್ಯ ವೈರಲ್ ಆಗಿದೆ. ಸುಹಾಸ್ ಕಾರನ್ನ ಚೇಸ್ ಮಾಡಿದ್ದ ಮೀನು ಮಾರಾಟದ ಲಾರಿ ಸಿನಿಮೆಯ ರೀತಿಯಲ್ಲಿ ಅಡ್ಡ ಹಾಕಿದೆ. ಮೀನು ಸಾಗಾಟದ ಲಾರಿಯನ್ನ ಆರೋಪಿ ಸಫ್ವಾನ್ ಚಲಾಯಿಸ್ತಾ ಇದ್ದ ಎನ್ನಲಾಗಿದೆ. ಮೀನು ಸಾಗಾಟದ ಲಾರಿ ಓವರ್ಟೇಕ್ ಮಾಡ್ತಾ ಇದ್ದಂಗೆ ಜನರು ಸೇರ್ಕೊಂಡಿದ್ದಾರೆ. ವಾಹನ ಡಿಕ್ಕಿ ಹೊಡೆದು ಅಟ್ಟಾಡಿಸಿಕೊಂಡು ಹೋಗುವಾಗಲೂ ಜನರು ಮೂಕ ಪ್ರೇಕ್ಷಕರಾಗಿದ್ರು. ಸುಹಾಸ್ ಹತ್ಯೆ ಪಕ್ಕಾ ಪ್ರೀ ಪ್ಲಾನ್ ಅಂತಿರೋ ಹಿಂದೂ ಸಂಘಟನೆ ನಾಯಕರು ಇನ್ನೂ ಅನೇಕರು ಈ ಕೇಸ್ನಲ್ಲಿ ಭಾಗಿಯಾಗಿರುವ ಸಂಶಯವಿದೆ. ಕೂಡಲೇ ಈ ಪ್ರಕರಣವನ್ನ ಎನ್ಐಎಗೆ ವಹಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ನಾಳೆ ಬಜ್ಪೆ ಚಲೋಗೆ ಹಿಂದೂ ಪರ ಕಾರ್ಯಕರ್ತರು ನಿರ್ಧರಿಸಿದ್ದಾರೆ. ಪ್ರಕರಣದಲ್ಲಿ ನಡೆದ ಜಾಗದಲ್ಲಿ ಏನಿದೆ ಸುಮಾರು 30ಕ್ಕೂ ಹೆಚ್ಚು ಆರೋಪಿಗಳನ್ನು ನಾವು ಕಾಣ್ತೇವೆ. ಆದರೆ ಇವರಿಗೆ ಬಂಧನ ಆಗಿದ್ದು ಬರೀ 11 ವ್ಯಕ್ತಿಗಳನ್ನು ಮಾತ್ರ. ಏನು ಆದಿಲ್ PFI ಕಾರ್ಯಕರ್ತ ಆದಿಲ್ನ ಬಂಧನಾಗಿದ್ದೇನು, PFI ಹತ್ಯೆಯಾದ PFI ಕಾರ್ಯಕರ್ತ ಫಾಜಿಲ್ನ ಅಣ್ಣ, ಅವನು ಈ 6 ತಿಂಗಳಿನ ಹಿಂದೆ ಯಾನೋ PFI KFD ನಿಷೇಧಿತ ಸಂಘಟನೆ ಭಯೋತ್ಪಾದಕ ಸಂಘಟನೆಯ ಕಾರ್ಯಕರ್ತ ಚೊಟ್ಟೆ ನೌಶಾದ್ನ ಜೊತೆಗೆ ಕಲಶದ ಏನು ರೆಸಾರ್ಟ್ನಲ್ಲಿ 6 ತಿಂಗಳ ಹಿಂದೆ ಪ್ಲಾನ್ ಮಾಡಿದ್ದ. ಅಲ್ಲಿ ಇಬ್ಬರು ಕೆಲಸಗಾರರು ಕೂಡ ಇದರಲ್ಲಿ ಆರೋಪಿಗಳಾಗಿದ್ದಾರೆ. ಹಾಗಾಗಿ ಇದೊಂದು ಆರ್ಗನೈಸ್ಡ್ ಮರ್ಡರ್ ಇದು. ಆದರೆ ನಮ್ಮ ಪೊಲೀಸ್ ಇಲಾಖೆ ಇದನ್ನೊಂದು ಸಾಮಾನ್ಯ ಹತ್ಯೆ ಪ್ರಕರಣವನ್ನು ದಾಖಲು ಮಾಡಿದೆ. ಓಕಾ ಪ್ರಕರಣ ದಾಖಲು ಮಾಡಬೇಕಿತ್ತು, ಅವರನ್ನು ಬಂಧನ ಮಾಡಬೇಕಿತ್ತು, ಅಷ್ಟು ಜನರನ್ನು ಬಂಧನ ಮಾಡಬೇಕಿತ್ತು. ಅಲ್ಲದೆ ಆ ಮೀನಿನ ಗಾಡಿಯನ್ನು ಸೀಸ್ ಮಾಡಿಲ್ಲ, ಅವರ ಮಾಲಕನನ್ನು ಬಂಧನ ಮಾಡಿಲ್ಲ. ಅದರಿಂದ ಶಿಫ್ಟ್ ಗಾಡಿ ಇತ್ತು, ಆ ಶಿಫ್ಟ್ ಗಾಡಿಯ ಮಾಲಕನನ್ನು ಬಂಧನ ಮಾಡಿಲ್ಲ, ಗಾಡಿಯನ್ನು ಕೂಡ ಸೀಸ್ ಮಾಡಿಲ್ಲ. ಅಷ್ಟೇ ಅಲ್ಲದೆ ಇಬ್ಬರು ಬುರ್ಕಾಧಾರಿ ಮಹಿಳೆಯರಿದ್ರೆ ಯಾರು ಗೊತ್ತಿಲ್ಲ, ಬುರ್ಕಾಧಾರಿಯರನ್ನು ಯಾರನ್ನು ಬಂಧನ ಮಾಡಿಲ್ಲ, ಅದರ ವಿಚಾರಣೆ ಮಾಡಿದ್ದೂ ಇಲ್ಲ. ನಮ್ಮನ್ನು ಕಾಪಾಡಬೇಕಾದಂಥ ಆರಕ್ಷಕರೇ ಇದರಲ್ಲಿ ಇನ್ವಾಲ್ವ್ ಆಗಿರೋದು ತುಂಬ ಗಂಭೀರ. ಹಾಗಾಗಿ ನಮಗೆ ಎಳ್ಳಷ್ಟು ನಂಬಿಕೆ ಇಲ್ಲ ಪೊಲೀಸ್ ಇಲಾಖೆಯ ಮೇಲೆ. ಇದು ಪ್ರಕರಣವನ್ನು NIA ತನಿಖೆ ಕೊಡಲೇಬೇಕನ್ನತಕ್ಕಂಥದ್ದು ನಮ್ಮ ಆಗ್ರಹ. ಶೆಟ್ಟಿ ಹತ್ಯೆ ಡ್ಯಾನ್ಸ್ ಮಾಡುವಾಗಲೇ ಯುವಕನಿಗೆ ಹೃದಯಾಘಾತವಾಗಿ ಸಾವನ್ನಪ್ಪಿರುವಂತಹ ಘಟನೆ ವಿಜಯಪುರದ ಚಪ್ಪರಬಂದ ಕಾಲೋನಿಯಲ್ಲಿ ನಡೆದಿದೆ.
28 ವರ್ಷದ ಮೊಹಮ್ಮದ್ ಪೈಗಂಬರ್ ಗಂಗನಹಳ್ಳಿ ಮೃತ ಯುವಕನಾಗಿದ್ದು ಅಲ್ಯೂಮಿನಿಯಂ ಕಿಟಕಿ ಬಾಗಿಲು ಕೆಲಸ ಮಾಡಿಕೊಂಡಿದ್ದ ಅಂತ ತಿಳಿದು ಬಂದಿದೆ. ಸಂಬಂಧಿಕರ ಮದುವೆಯಲ್ಲಿ ಡ್ಯಾನ್ಸ್ ಮಾಡ್ತಿದ್ದ ವೇಳೆ ಹೃದಯಾಘಾತವಾಗಿ ಸಾವನ್ನಪ್ಪಿದ್ದಾನೆ. ಡೆಲಿವರಿ ಅಡ್ರೆಸ್ ವಿಚಾರಕ್ಕೆ ಕಿರಿಕ್ ನಡೆದಿದ್ದು ಗ್ರಾಹಕನ ಮೇಲೆ ಡೆಲಿವರಿ ಬಾಯ್ ಹಲ್ಲೆ ಮಾಡಿದ್ದಾನೆ. ಮೇ 21ರಂದು ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಹಲ್ಲೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಮೇ 21ರಂದು ಶಶಾಂಕ್ ಪತ್ನಿ ಆಪ್ನಲ್ಲಿ ಆರ್ಡರ್ ಮಾಡಿದ್ರು. ಆರ್ಡರ್ ರಿಸೀವ್ ಮಾಡಲು ಹೋದಾಗ ಡೆಲಿವರಿ ಬಾಯ್ ಕಿರಿಕ್ ಮಾಡಿದ್ದಾನೆ. ಅಡ್ರೆಸ್ ತಪ್ಪಾಗಿ ಕೊಟ್ಟಿದ್ದೀರಾ ಅಂತ ಕಿರಿಕ್ ತೆಗೆದಿದ್ದಾನೆ. ಮಾತಿಗೆ ಮಾತು ಬೆಳೆದು ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಶಶಾಂಕ್ಗೆ ಪಂಚ್ ಮಾಡಿದ್ದಾನೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೇ 21ನೇ ತಾರೀಕು ನನ್ನ ಹೆಂಡತಿ ಝೆಪ್ಟೋನಲ್ಲಿ ಆರ್ಡರ್ ಮಾಡ್ತಾಳೆ. ಝೆಪ್ಟೋ ಡೆಲಿವರಿ ಬಾಯ್ ವಿಷ್ಣುವರ್ಧನ್ ಅಂತ ಸಾಮಾನು ಎತ್ಕೊಂಡು ಬರ್ತಾನೆ. ಸಾಮಾನು ಎತ್ಕೊಂಡು ಬಂದ್ರೆ ಅವನು ನನ್ನ ನಾದ್ನಿ ಇಸ್ಕೊಳಕ್ಕೆ ಅಂತ ಹೋಗ್ತಾಳೆ. ಇಸ್ಕೊಳಕ್ಕೆ ಅಂತ ಹೋದಾಗ ಅಡ್ರೆಸ್ ತಪ್ಪಾಗಿದೆ ಅಂತ ಅವನ ಬಾಯಿಗೆ ಬಂದಂಗೆ ಮಾತಾಡಕ್ ಶುರು ಮಾಡ್ತಾನೆ. ಯಾಕಪ್ಪ ಮನೆ ಮುಂದೆ ಬಂದಿರೋ ಇದು ಬಾಯ್ ಈ ತರ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಾನೆ ಅಂತ ನೋಡೋಣ ಅಂತ ಹೋಗ್ಬಿಟ್ಟು ನಾನು ಸ್ವಲ್ಪ ಜೋರಾಗಿ ಮಾತಾಡಿದೆ. ಜೋರಾಗಿ ಮಾತಾಡಿದ್ದಕ್ಕೆ ಆಲ್ ಆಫ್ ಅ ಸಡನ್ ನನಗೆ ಹೊಡೆದ್ಬಿಟ್ಟು ಈ ತರ ನನ್ನ ಸ್ಥಿತಿಲಿ ಇದ್ದೀನಿ. ಇವಾಗ ಡಾಕ್ಟರ್ ಹತ್ರ ನಾನು CT ಸ್ಕ್ಯಾನು ಪ್ರತಿಯೊಂದು ಎಲ್ಲ ಮಾಡಾಗಿದೆ. ಅವ್ರು ಏನಂತ ಹೇಳ್ತಾ ಇದಾರೆ ಅಂದ್ರೆ ಕಣ್ ಕೆಳಗಡೆ ಮೂಳೆ ಮುರಿದೋಗಿದೆ. ಇನ್ನೊಂದು ವಾರದಲ್ಲಿ ಅದು ರಿಸಾಲ್ವ್ ಆಗದೆ ಹೋದ್ರೆ ಆಪರೇಷನ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಮೇ 21 ಯಾದಗಿರಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಕಿಡಿಗೇಡಿಗಳು ಬೆಂಕಿ ಇಟ್ಟಿದ್ದಾರೆ. ರಾತ್ರೋರಾತ್ರಿ ಪೆಟ್ರೋಲ್ ಸುರಿದು ಕಾಂಗ್ರೆಸ್ ಕಚೇರಿಗೆ ಕಿಡಿಗೇಡಿಗಳು ಬೆಂಕಿಯನ್ನು ಹಚ್ಚಿದ್ದಾರೆ. ಈ ಘಟನೆಯಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿದ್ದ ಸೋಫಾ, AC ಎಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದು ಕಾಂಗ್ರೆಸ್ ಕಚೇರಿ ಎದುರು ಕಾಂಗ್ರೆಸ್ ಕಾರ್ಯಕರ್ತರು ಜಮಾವಣೆಗೊಂಡಿದ್ದರು. ಯೂನಿವರ್ ಕಾಯಿನ್ ಕ್ರಿಪ್ಟೋ ಕರೆನ್ಸಿ ಹೂಡಿಕೆದಾರರಿಗೆ ಮಹಾ ಮೋಸ ಮಾಡಿದೆ. ತಮಿಳುನಾಡು ಮೂಲದ ಅರುಣ್ ಕುಮಾರ್ನಿಂದ 1000 ಕೋಟಿಗೂ ಅಧಿಕ ಹಣ ವಂಚನೆ ಆರೋಪ ಕೇಳಿಬಂದಿದೆ. ಅನೇಕಲ್ ಸುತ್ತಮುತ್ತ ಸಾವಿರಾರು ಮಂದಿಗೆ AK ಟ್ರೇಡರ್ಸ್ ಮೂಲಕ ಅರುಣ್ ಕುಮಾರ್ ವಂಚನೆ ಮಾಡಿದ್ದಾರೆ. ಒಂದು ಬಾರಿ 77,000 ಹಣ ಪಾವತಿ ಮಾಡಿದರೆ ವಾರಕ್ಕೆ 6,375 ರಂತೆ 12 ಲಕ್ಷ ಹಣ ಮರುಪಾವತಿ ಆಗುತ್ತೆ. 1 ಡಬಲ್ ಆಗುತ್ತೆ ಅಂತ ಲಕ್ಷ ಹಣ ಪೀಕಿ ಖದೀಮರು ಸಾವಿರಾರು ಜನರಿಗೆ ಉಂಡೆ ನಾಮ ಹಾಕಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಅಣ್ಣೂರ ಕೇರಿ ಗ್ರಾಮದಲ್ಲಿ ಜೂಜಾಡಿದರೆ, ಗ್ರಾಮದಲ್ಲಿ ಮದ್ಯ ಮಾರಾಟವನ್ನು ಮಾಡಿದರೆ ಗ್ರಾಮಸ್ಥರಿಂದಲೇ ದಂಡ ಹಾಕುವ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಗ್ರಾಮದಲ್ಲಿ ಮದ್ಯ ಮಾರಿದ್ರೆ 50,000 ಹಾಗೂ ಜೂಜಾಟ ಆಡಿದರೆ 50,000 ದಂಡ ವಿಧಿಸೋಕೆ ನಿರ್ಧರಿಸಲಾಗಿದೆ. ಗ್ರಾಮದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿರುವಂತಹ ಜೂಜಾಟ, ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕೋಕೆ ಖುದ್ದು ಗ್ರಾಮಸ್ಥರು ದಿಟ್ಟ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಗ್ರಾಮದ ಎಲ್ಲ ಸಮುದಾಯದ ಮುಖಂಡರು ಸಭೆ ನಡೆಸಿ ಈ ನಿರ್ಣಯವನ್ನು ಕೈಗೊಂಡಿರುವಂತದ್ದು. ಅಲ್ಲದೆ ಗ್ರಾಮದಲ್ಲಿ ಜೂಜಾಟ ಹಾಗೂ ಅಕ್ರಮ ಮದ್ಯ ಮಾರಾಟದ ಬಗ್ಗೆ ಮಾಹಿತಿ ಕೊಡುವವರಿಗೆ 10,000 ಬಹುಮಾನ ಕೊಡುವುದಾಗಿ ಘೋಷಿಸಲಾಗಿದೆ. ಪ್ರಾರ್ಥನೆ ಸಲ್ಲಿಸಿ ದೇವರ ತಾಳಿಯನ್ನೇ ಖದೀಮನೊಬ್ಬ ಕದ್ದಿರುವ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಚೆಂಗದಾರಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದೇವತೆ ರೋಡ್ ಮಾರಮ್ಮನ ತಾಳಿಯನ್ನೇ ಖದೀಮ ಎಗರಿಸಿದ್ದು ಕಳ್ಳನ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಕದ್ದ ತಾಳಿಯನ್ನ ಮಾರಾಟಕ್ಕೆ ಯತ್ನಿಸಿದಾಗ ಕಳ್ಳ ಸಿಕ್ಕಿಬಿದ್ದಿದ್ದು ರಾಮಾಪುರ ಪೊಲೀಸರು ಕಳ್ಳನನ್ನ ಬಂಧಿಸಿದ್ದಾರೆ. ಚಾಲಕನ ನಿಯಂತ್ರಣ ತಪ್ಪಿ ಸಾರಿಗೆ ಬಸ್ ಪಲ್ಟಿಯಾಗಿರುವಂತಹ ಘಟನೆ ದಾವಣಗೆರೆಯ ಹುಲಿಕಟ್ಟೆ ಗ್ರಾಮದ ಬಳಿ ನಡೆದಿದೆ. ಹುಲಿಕಟ್ಟೆಯಿಂದ ದಾವಣಗೆರೆಗೆ ಬರ್ತಿದ್ದ ಬಸ್ ಕುರಿ ಹಿಂಡು ಬರ್ತಿದ್ದನ್ನ ಗಮನಿಸಿ ಪಕ್ಕಕ್ಕೆ ತೆಗೆದುಕೊಳ್ಳುವಾಗ ಬಸ್ ಪಲ್ಟಿಯಾಗಿದೆ. ಬಸ್ನಲ್ಲಿದ್ದ 40ಕ್ಕೂ ಹೆಚ್ಚು ಪ್ರಯಾಣಿಕರಿಗೆ ಗಾಯಗಳಾಗಿದ್ದು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮೈಸೂರು ಸ್ಯಾಂಡಲ್ ಸೋಪ್ಗೆ ನಟಿ ತಮನ್ನಾ ರಾಯಭಾರಿಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಪೋಸ್ಟ್ ಒಂದನ್ನು ಹಾಕಿದ್ದಾರೆ. ಮೈಸೂರು ಸ್ಯಾಂಡಲ್ ಸೋಪ್ಗೆ ರಾಯಭಾರಿನೇ ಬೇಕಿಲ್ಲ, ಇದನ್ನು ಬಳಸುವ ಪ್ರತಿ ಕನ್ನಡಿಗನೂ ರಾಯಭಾರಿನೇ, ಸುಮ್ಮನೆ ದುಡ್ಡು ವೇಸ್ಟ್. ಮೈಸೂರು ಸ್ಯಾಂಡಲ್ ಸೋಪ್ ಕನ್ನಡಿಗರ ಸೋಪ್ ಆಗಿದೆ, ಹಾಗಾಗಿಯೇ ಪ್ರತಿಯೊಬ್ಬರೂ ಈ ಸೋಪ್ನ ರಾಯಭಾರಿಗಳೇ ಆಗಿದ್ದಾರೆ ಅಂತ ಪೋಸ್ಟ್ ಹಾಕಿದ್ದಾರೆ. ಸ್ವಾಮೀಜಿಯೊಬ್ಬರು PU ವಿದ್ಯಾರ್ಥಿನಿಯನ್ನ ಲಾಡ್ಜ್ಗೆ ಕರ್ಕೊಂಡು ಹೋಗಿ ಅತ್ಯಾಚಾರ ಎಸಗಿರುವ ಆರೋಪ ಕೇಳಿ ಬಂದಿದೆ. ರಾಮ ಮಂದಿರ ಮಠದ ಲೋಕೇಶ್ವರ ಸ್ವಾಮೀಜಿ ವಿರುದ್ಧ ಮೂಡಲಗಿ ಠಾಣೆಯಲ್ಲಿ FIR ದಾಖಲಾಗಿರುವಂಥದ್ದು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮೇಕಳಿ ಗ್ರಾಮದಲ್ಲಿರುವ ಮಠದ ಲೋಕೇಶ್ವರ ಸ್ವಾಮೀಜಿ ವಿರುದ್ಧ ಈ ಒಂದು ಆರೋಪ ಕೇಳಿ ಬಂದಿದೆ. ರಾಯಚೂರು ಹಾಗೂ ಬಾಗಲಕೋಟೆಯಲ್ಲಿ ಲಾಡ್ಜ್ಗೆ ಕರ್ಕೊಂಡು ಹೋಗಿ ಅತ್ಯಾಚಾರ ಎಸಗಿದ್ದಾನೆ ಅಂತ ಹೇಳಲಾಗಿದ್ದು, ಅತ್ಯಾಚಾರದ ವಿಚಾರ ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಮಾಡುವ ಬೆದರಿಕೆ ಒಡ್ಡಿದ್ದಾನಂತೆ. ಇನ್ನು ಸ್ಥಳ ಮಹಜರು ವೇಳೆ ಮಠದಲ್ಲಿ ಮಾರಕಾಸ್ತ್ರಗಳು ಕೂಡ ಪತ್ತೆಯಾಗಿದೆ.
ಮೇಕಳಿ ಗ್ರಾಮದ ರಾಮ ಮಂದಿರದ ಲೋಕೇಶ್ವರ ಸ್ವಾಮೀಜಿಯಿಂದ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಪ್ರಕರಣ ಸಂಬಂಧ ಮೇಕಳಿ ಗ್ರಾಮದ ಆಶ್ರಮಕ್ಕೆ ಗ್ರಾಮಸ್ಥರು ನುಗ್ಗಿ ಆಶ್ರಮದ ವಸ್ತುಗಳನ್ನು ಧ್ವಂಸ ಮಾಡಿದ್ದಾರೆ. ಇನ್ನು ಗ್ರಾಮಸ್ಥರ ಆಕ್ರೋಶ ಹಿನ್ನೆಲೆ ಆಶ್ರಮದಲ್ಲಿ ಬಾಗಿಲು, ಕುರ್ಚಿ, ಪಾತ್ರೆಗಳು ಸೇರಿದಂತೆ ಎಲ್ಲ ವಸ್ತುಗಳನ್ನು ಸ್ಥಳಾಂತರ ಮಾಡಲಾಗಿದೆ. ಐತಂತ 2 ದಿವಸದಿಂದ ಸುದ್ದಿ ಬರೋಣ ರೀ. ನಿನ್ನ ಮಧ್ಯಾಹ್ನ ತನಕ ಎಲ್ಲ ಜೋಡಣೆ ಇದ್ದರು. ನಿನ್ನ ರಾತ್ರಿ ಯಾರು ಹೋದಾರೋ ಏನೈತೆ ಗೊತ್ತಿಲ್ಲ, ಎಲ್ಲ ಮಂದಿ ರೊಚ್ಚಿಗೆ ಓದ್ದಾರ ರೀ. ಮತ್ತು ಈ ಸ್ವಾಮಿದ ಅನೈತಿಕ ಚಟುವಟಿಕೆ ಇರೋದ್ರಿಂದ, ಹೆಣ್ಮಕ್ಳದ ಅದು ಬಂಡ್ಗಡಿ ಇರೋದ್ರಿಂದ, ಮಟಕ ಓಸಿ ನಮೂನಿ ಮಾಡಿ ಮುಗ್ಧ ಜನರನ್ನು ಮೋಸ ಮಾಡೋದ್ರಿಂದ ಮಂದಿಗೆಲ್ಲ ರೊಚ್ಚಿಗೆದ್ದ ಈ ರೀತಿ ಮಾಡಿದಾರೋ. ಅದನ್ನು ಯಾರು ಮಾಡಿದಾರೋ ನಮಗೂ ಗೊತ್ತಿಲ್ಲ ರೀ. ಈಗ ಮತ್ತೆ ಉಳ್ಕಿದ ಸಾಮಾನೆಲ್ಲ ಏನು ಮಾಡೋದು? ನಮ್ಮ ಸಮಾಜ ವತಿಯಿಂದ ಐತೆ. ನಾವು ಊರವರೆಲ್ಲ ಗ್ರಾಮಸ್ಥರು ಕೂಡಿ ನಮ್ಮ ಸಮಾಜದ ಭೂಮಿ ಐತ್ರಿ ಅಲ್ಲಿ ನಾವು ಹೋದ ಅದನ್ನು ನಮ್ಮ ಸಮಾಜಕ್ಕೆ ಅದನ್ನು ನಾವು ಏನಾರ ಉಪಯೋಗ ಮಾಡ್ಕೋತೀವಿ. ಮಠ ತೆಗೆದುಬಿಡ್ಬೇಕಂತ ಇದನ್ನೆಲ್ಲ ನಾವು ಆದರೆ ಇದನ್ನೆಲ್ಲ ತೆಗೆದು ನಮ್ಮ ಸಮಾಜದ ಅದಕ್ಕೂ ನಾವು ಉಪಯೋಗ ಮಾಡ್ಕೋತೀವಿ. ಸರ್ಕಾರ ಪ್ರಕಾರ ಇದನ್ನೆಲ್ಲ ಸರ್ಕಾರದವ್ರಿಗೆ ಈಗಾಗಲೇ ಒಂದು KEB ಸ್ಯಾಂಕ್ಷನ್ ಆಗಿತ್ತು. ಅದು ಸರ್ಕಾರದವ್ರು ಏನು ಕ್ರಮ ಕೈಗೊಳ್ರಿ. ಇನ್ನು ನಾವು ಸ್ವಾಮಿ ಇಲ್ಲಿ ಬರಬಾರ್ದು ಅಂತ ನಮ್ಮದು ಇದು ಅಪೇಕ್ಷೆ. ಹಾವೇರಿಯ ಗ್ಯಾಂಗ್ ರೇಪ್ ಆರೋಪಿಗಳಿಂದ ರೋಡ್ ಶೋ ಪ್ರಕರಣ ಸಂಬಂಧಪಟ್ಟಂಗೆ ರೋಡ್ ಶೋ ನಡೆಸಿದ 7 ಆರೋಪಿಗಳು ಅಂಧರಾಗಿದ್ದಾರೆ. ನಿನ್ನೆ 5 ಆರೋಪಿಗಳನ್ನ ಪೊಲೀಸರು ಬಂಧನ ಮಾಡಿದ್ರು. ಇವತ್ತು ತಲೆಮರೆಸಿಕೊಂಡಿದ್ದ ಇನ್ನಿಬ್ಬರು ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಫ್ತಾಬ್ ಚಂದನಕಟ್ಟಿ, ಮದರ್ ಸಾಬ್ ಮಂಡಕ್ಕಿ ಎಂಬ ಆರೋಪಿಗಳನ್ನ ಬಂಧಿಸಲಾಗಿದೆ. ಶಿವಮೊಗ್ಗದ ಶಿರಾಳಕೊಪ್ಪದಲ್ಲಿ ತಲೆಮರೆಸಿಕೊಂಡಿದ್ದ ಆರೋಪಿಗಳನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಇನ್ನು ರೋಡ್ ಶೋಗೆ ಬಳಸಿದ್ದ ಥಾರ್, ಚಾವರ್ಲೈಟ್ ಹಾಗೂ ಒಂದು ಬುಲೆಟ್ ಬೈಕ್ ಅನ್ನ ಪೊಲೀಸರು ವಶ ಪಡೆದಿದ್ದಾರೆ. ಚಿತ್ತಾಪುರದಲ್ಲಿ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ದಿಗ್ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಲಬುರಗಿಯಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆಗೆ ಪ್ರತಿಭಟನೆ ಮಾಡಿತ್ತು. ಸಚಿವ ಸಂಪುಟದಿಂದ ಪ್ರಿಯಾಂಕ್ ಖರ್ಗೆ ಅವರನ್ನ ಕೈಬಿಡಬೇಕು ಅಂತ ಆಗ್ರಹಿಸಿ ಕಲಬುರಗಿಯಲ್ಲಿ ಚಲೋ ಹೆಸರಿನಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಿದೆ. ಈ ಒಂದು ಪ್ರತಿಭಟನೆಯಲ್ಲಿ BY ವಿಜಯೇಂದ್ರ, ಅಶೋಕ್, ಛಲವಾದಿ ನಾರಾಯಣಸ್ವಾಮಿ, ಬಿಜೆಪಿಯ ಹಲವು ನಾಯಕರು ಸೇರಿದಂತೆ ನೂರಾರು ಬಿಜೆಪಿಯ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಬಿಜೆಪಿಯ ಕಾರ್ಯಕರ್ತರಿಗಾದ್ರೂ ಕೂಡ ನಾವು ಇಲ್ಲಿ ಬರ್ತೀರಿ, ಖರ್ಗೆಗೆ ಸವಾಲನ್ನ ಹಾಕ್ತೀರಿ ಅಂತ ಹೇಳಕ್ ಬಂದಿರೋದು ನಾವಿಲ್ಲಿ. ಅದಕ್ಕೆ ಬಂದಿರೋದು ನಾವಿಲ್ಲಿ. ಛಲವಾದಿ ನಾರಾಯಣ ಸ್ವಾಮಿ ಅವರು ಏನೋ ಒಂದು ಮಾತಂದ್ರು, ನಾನು ಹೇಳಕ್ ಹೋಗಲ್ಲ ಆ ಪದನ. ದಿನ ಪುಸ್ತಕ ಇಟ್ಕೊಂಡು ಓಡಾಡ್ತಿರಲ್ಲ, ಅಂಬೇಡ್ಕರ್ ಪುಸ್ತಕ. ನಿಮ್ಗೇನಾದ್ರೂ ತಪ್ಪು ಅಂತ ಅನ್ಸಿದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದಾಯ್ತು. ಪೊಲೀಸರು ನ್ಯಾಯ ಕೊಟ್ಟಿಲ್ಲ ನಿಮ್ಮ ಮಂತ್ರಿಗೆ ಅಂದ್ರೆ ನ್ಯಾಯಾಲಯಕ್ಕೆ ಹೋಗೋದಾಯ್ತು. ಅದು ತಾನೇ ಸಂವಿಧಾನ. ಗೂಂಡಾಗಿರಿ ಮಾಡಿ ಅಂತ ಹೇಳಿದಾರ, ಕೂಡಾಕಿ ಅಂತ ಹೇಳಿದಾರ. ನಿಮಗೆ ದಮ್ಮಿದ್ರೆ ಬನ್ರಿ ಇಲ್ಲಿ, ನಾವೆಲ್ಲರೂ ಬಂದಿದ್ರಿ. ನೀವು ತನ್ನಿ ಸೈನ್ಯನ ಕೂಡಾಕಿ ನೋಡೋಣ. ನಮ್ಮನ್ನ ಕೂಡಾಕ ದಮ್ಮಿದ್ಯಾ ನಿಮಗೆ? ತಾಕತ್ತಿದ್ಯಾ? ಬನ್ನಿ ನೋಡೋಣ. ದಮ್ಮಿಲ್ಲ ನಿಮ್ಗೆ. ನಾನು ಇವತ್ತು ವೇದಿಕೆ ಮೂಲಕ ಜಿಲ್ಲೆಯ ಉಸ್ತುವಾರಿ ಸಚಿವರು ಪ್ರಿಯಾಂಕ ಖರ್ಗೆ ಅವರಿಗೆ ಒಂದು ಮಾತನ್ನ ಕೇಳಕ್ಕೆ ಇಷ್ಟಪಡ್ತೇನೆ. ಏನು ಮೊನ್ನೆ ದಿನ ಛಲವಾದಿ ನಾರಾಯಣ ಸ್ವಾಮಿ ಅವರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥ ಕೆಲಸವನ್ನ ನೀವು ನಿಮ್ಮ ಛಲವಾದಿ ನಾರಾಯಣ ಸ್ವಾಮಿ ಅವರು ಒಂದು ಬಡ ಕುಟುಂಬದಿಂದ ಬಂದಿದ್ದಾರೆ, ದಲಿತ ಕುಟುಂಬದಿಂದ ಬಂದಿದ್ದಾರೆ. ಅದಕ್ಕೋಸ್ಕರ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ? ಕಲಬುರಗಿಯಲ್ಲಿ ನಡೀತಾ ಇರುವ ಬಿಜೆಪಿ ಪ್ರತಿಭಟನೆ ವಿಚಾರವಾಗಿ ಮಾತನಾಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ನನ್ನನ್ನ ಕ್ಯಾಬಿನೆಟ್ನಿಂದ ಕೈ ಬಿಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ ಪ್ರಿಯಾಂಕ್ ಅಂತ ಹೇಳಿದ್ದಾರೆ. ಆದ್ರೆ ಪ್ರಿಯಾಂಕ್ ಖರ್ಗೆ ಹಠಾವೋ ಬಿಜೆಪಿ ಮಾಡಬಾರದು ಅಂತ ಸುದ್ದಿಗೋಷ್ಠಿಯಲ್ಲಿ ಹೇಳ್ತಾರೆ. ಆದ್ರೆ ಇವತ್ತು ನನಗೆ ಅಳುತ್ತಿದ್ದಾರೆ ಅಂತ ವ್ಯಂಗ್ಯ ಮಾಡಿದ್ದಾರೆ. ಏನೋ ಇರಬೇಕಲ್ಲ, ಪ್ರಿಯಾಂಕ್ ಖರ್ಗೆ ಹಟಾವ್, ಸಂವಿಧಾನ ಬಚಾವ್, ಪ್ರಿಯಾಂಕ್ ಖರ್ಗೆ ಹಟಾವ್, ಬಚಾವ್. ಇಲ್ಲಿ ಆಗಿರೋದು ಏನಂದ್ರೆ ಬಿಜೆಪಿಯವರಿಗೆ ಅನಿಸ್ತಾ ಇದೆ ನನಗೆ. ಪ್ರಿಯಾಂಕ್ ಖರ್ಗೆ ಹಟಾವ್, ಬಿಜೆಪಿ ಬಚಾವ್ ಆಂದೋಲನ ಇದು. ಪ್ರಿಯಾಂಕ್ ಖರ್ಗೆ ಹಟಾವ್, ನಾರಾಯಣ ಸ್ವಾಮಿ ಬಚಾವ್ ಆಂದೋಲನ ಇದು. ಪ್ರಿಯಾಂಕ್ ಖರ್ಗೆ ಹಟಾವ್, ಅಶೋಕ್ ಕೋ ಬಚಾವ್ ಆಂದೋಲನ ಇದು. ಬಹಿರಂಗವಾಗಿ ಛಲವಾದಿ ನಾರಾಯಣಸ್ವಾಮಿ ಮೆಂಟಲ ಆಫ್ ಮೆಂಟಲ್ ಆದ್ರೆ ನಿಮಾನ್ಸ್ ಕಳಿಸಿ ಟ್ರೀಟ್ಮೆಂಟ್ ಕೊಡಿಸಬಹುದು ಅಂತ ಶಾಸಕ ಪ್ರದೀಪ್ ಈಶ್ವರ್ ವಾಗ್ದಾಳಿ ನಡೆಸಿದ್ದಾರೆ. ಈ ಕುರಿತು ಮಾತನಾಡಿರುವಂತಹ ಅವರು, ಯಡಿಯೂರಪ್ಪ ಹೇಳಿದ್ರೆ ನನ್ನ ಮಾತು ವಾಪಸ್ ತಗೋತೀನಿ ಅಂತಾರೆ, ಹಕ್ಕುಚ್ಯುತಿಯಾಗಿದೆ ಅಂತ ಸ್ಪೀಕರ್ಗೆ ಕಂಪ್ಲೇಂಟ್ ಅನ್ನು ಕೊಡ್ತಾರೆ. ಹಾಫ್ ಮೆಂಟಲ್ ಆದ್ರೆ ಏನ್ ಮಾಡೋದು? ನಿಮ್ ಯೋಗ್ಯತೆಗೆ ಒಂದು ಎಲೆಕ್ಷನ್ ಗೆಲ್ಲೋಕ್ಕಾಗಲ್ಲ, ಬ್ಯಾಕ್ ಡೋರ್ ನಲ್ಲಿ ಬಂದು ರಾಜಕೀಯ ಮಾಡ್ತೀರಾ ಅಂತ ಕಿಡಿಕಾರಿದ್ರು. ನಾರ್ಮಲ್ಲ ಅಥವಾ ಮೆಂಟಲ್ಲ ಅಥವಾ ಆಫ್ ಮೆಂಟಲ್ಲ ಅಂತ ಗೊತ್ತಾಗ್ತಿಲ್ಲ. ಯಾಕೆ ಅಂದರೆ ಫಸ್ಟು ಪ್ರೆಸ್ ಮೀಟ್ ಇಟ್ಟು ನಮ್ಮ ಪ್ರಿಯಾಂಕ ಖರ್ಗೆ ಸಾಹೇಬ್ರ ಬಗ್ಗೆ ಯಾವುದೋ ಒಂದು ಪದ ಬಳಸ್ತಾರೆ. ಅದಾದಮೇಲೆ ಯಡಿಯೂರಪ್ಪನವ್ರು ಫೋನ್ ಮಾಡಿದ್ರು, ಆ ಪದನ ವಾಪಸ್ ತಗೊಂಡ್ಬಿಡು ಅಂದಾಗ
ಅವ್ರಿಗೆ ನೋವಾಗಿದ್ದರೆ ಕ್ಷಮೆ ಕೇಳ್ತೀನಿ ಅಂತಾರೆ, ಮತ್ತೆ ವಾಪಸ್ ಬಂದು ಹಕ್ಕುಚ್ಯುತಿ ಮಂಡನೆ ಆಗಿದೆ ಅಂತ ಲೆಟರ್ ಕೊಡಕ್ಕೆ ಹೋಗ್ತಾರೆ. ಮೊದಲನೇ ಸಲ ಬಿಜೆಪಿ ಪ್ರತಿಭಟನೆ ವಿಚಾರವಾಗಿ ಚಿಕ್ಕಮಗಳೂರಲ್ಲಿ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಪ್ರಜಾಪ್ರಭುತ್ವದಲ್ಲಿ ಯಾರು ಬೇಕಾದರೂ ಪ್ರತಿಭಟನೆ ಮಾಡುವ ಹಕ್ಕಿದೆ. ಅವರು ಎಲ್ಲಿಗೆ ಬೇಕಾದರೂ ಹೋಗಿ ಪ್ರತಿಭಟನೆ ಮಾಡಬಹುದು. ಬಿಜೆಪಿಯಲ್ಲಿ ಆಂತರಿಕ ಕಲಹವಿದೆ. ಅವರೊಳಗಿನ ಕುರ್ಚಿ ಕಿತ್ತಾಟವನ್ನ ಡೈವರ್ಟ್ ಮಾಡೋದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದರು. ಕಲಬುರಗಿ ಕರ್ನಾಟಕ ರಾಜ್ಯದಲ್ಲೇ ಇದೆ. ಎಲ್ಲಿ ಬೇಕಾದರೂ ಯಾರಿಗೆ ಬೇಕಾದರೂ ಹೋಗಲಿಕ್ಕೆ ಸ್ವಾತಂತ್ರ್ಯ ಇದೆ. ಆದರೆ ಯಾವ ಇದಕ್ಕೆ ಅವರು ಕಲಬುರಗಿ ಚಲೋ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಅವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ. ತಮ್ಮ ಒಳಗಡೆ ನಡೀತಾ ಇರುವಂಥ ಒಂದು ಯುದ್ಧವನ್ನು ಏನು ಕಾರ್ಯಕರ್ತರವ್ರಿಗೆ ಚೀಮಾರಿ ಹಾಕ್ತಾ ಇದ್ದಾರೆ, ಆ ಯುದ್ಧವನ್ನು ಆಂತರಿಕ ಮಹಾಯುದ್ಧ ಬಿ ಜೆ ಪಿಯಲ್ಲಿ ನಡೀತಾ ಇದೆ. ಇವತ್ತು ಕುರ್ಚಿ ಕದನ, ಅಧಿಕಾರ ಇಲ್ಲದೆ ಕುರ್ಚಿ ಕದನ ಏನು ನಡೀತಾ ಇದೆ, ಅಸಮಾಧಾನದ ಹೊಗೆಯನ್ನು ಬಿ ಜೆ ಪಿಯಲ್ಲಿ ಕಾರ್ಯಕರ್ತರ ಭಾವನೆಯನ್ನು ಬೇರೆ ಕಡೆ ತೆಗೆದುಕೊಂಡು ಹೋಗಲಿಕ್ಕೆ ಇಂಥದ್ದೆಲ್ಲ ಬೂಟಾಟಿಕೆಯನ್ನು, ನಾಟಕದ ಪ್ರಹಸನವನ್ನು ಬಿ ಜೆ ಪಿ ಮಾಡ್ತಿದ್ದಾರೆ. ದಕ್ಷಿಣ ಒಳನಾಡಿಗೆ ಮುಂಗಾರು ಮಳೆ ಎಂಟ್ರಿ ಕೊಟ್ಟಿದೆ. 8 ದಿನಗಳ ಮೊದಲೇ ಕೇರಳಕ್ಕೆ ಮುಂಗಾರು ಮಳೆ ಪ್ರವೇಶವಾಗಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ಇನ್ನು 3-4 ದಿನಗಳಲ್ಲಿ ಕರ್ನಾಟಕಕ್ಕೂ ಮುಂಗಾರು ಪ್ರವೇಶ ಆಗಲಿದ್ದು, ಈಗಾಗಲೇ ಮುಂಗಾರು ಪೂರ್ವ ಮಳೆ ಅಬ್ಬರವಾಗಿದ್ದು, ಕರಾವಳಿ ಜಿಲ್ಲೆಗಳಲ್ಲಿ ಧಾರಾಕಾರ ಮಳೆ ಆಗ್ತಾ ಇರೋದ್ರಿಂದ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಚಿಕ್ಕಮಗಳೂರಿನ ಮೂಡಿಗೆರೆಯಲ್ಲಿ ಧಾರಾಕಾರ ಮಳೆಯಾಗಿದ್ದು ಸಾಲು ಅವಾಂತರ ಸೃಷ್ಟಿಯಾಗಿದೆ. ಬಣಕಲ್ ಸಮೀಪದ ಚಕ್ಕಮಕ್ಕಿ ಗ್ರಾಮದಲ್ಲಿ ಶೆಡ್ ಕುಸಿತವಾಗಿದ್ದು 4 ಕುರಿಗಳು ಸಾವನ್ನಪ್ಪಿವೆ. ಇನ್ನು ಜಾರಗಲ್ ಗ್ರಾಮದ ಜಯಂತಿ ಅನ್ನೋರ ಮನೆಯ ಕಾಂಪೌಂಡ್ ಕುಸಿತವಾಗಿದೆ. ಮತ್ತೊಂದು ಕಡೆ ತ್ರಿಪುರ ಗ್ರಾಮದ ಸುಶೀಲ ಅನ್ನೋರ ಮನೆಯ ಮೇಲೆ ಮರ ಬಿದ್ದು ಮನೆಯ ಮೇಲ್ಛಾವಣಿ ಹಾಗೂ ಮನೆ ಮುಂದೆ ಇದ್ದಂತಹ ಕಾರು ಜಖಂಗೊಂಡಿದೆ. ರಾಜ್ಯದಲ್ಲಿ ಸುರಿತಾ ಇರುವ ಮುಂಗಾರು ಪೂರ್ವ ಮಳೆ ಹಿನ್ನೆಲೆಯಲ್ಲಿ ಗಾಜನೂರಿನ ತುಂಗಾ ಜಲಾಶಯ ತುಂಬುವ ಹಂತಕ್ಕೆ ತಲುಪಿದೆ. ಡ್ಯಾಂನಿಂದ ಯಾವುದೇ ಸಂದರ್ಭ ನೀರು ಹೊರಕ್ಕೆ ಬಿಡುವ ಸಾಧ್ಯತೆ ಇದೆ. ಜಲಾನಯನ ಪ್ರದೇಶದಲ್ಲಿ ಕಳೆದ 2 ದಿನದಿಂದ ಭಾರೀ ಮಳೆಯಾಗ್ತಾ ಇದ್ದು ಡ್ಯಾಂ ಭರ್ತಿಯಾಗಿದೆ. ಒಳಹರಿವು ಹೆಚ್ಚಳವಾದಲ್ಲಿ ಯಾವುದೇ ಸಂದರ್ಭದಲ್ಲಿ ತುಂಗಾ ಜಲಾಶಯದಿಂದ ನೀರು ಹೊರಕ್ಕೆ ಬಿಡಲಾಗುತ್ತೆ. ಇನ್ನು ರಾಜ್ಯದಲ್ಲಿ ಮುಂಗಾರು ಪೂರ್ವ ಆರ್ಭಟ ಹಿನ್ನೆಲೆಯಲ್ಲಿ ಹಾಸನದ ಬೇಲೂರು ತಾಲೂಕಿನ ಚಿಕ್ಕ ಬ್ಯಾಡಗೆರೆ ಗ್ರಾಮದಲ್ಲಿರುವ ಯಗಚಿ ಜಲಾಶಯ ಭರ್ತಿಯಾಗಿದೆ. 3.60 ಟಿಎಂಸಿ ನೀರು ಸಂಗ್ರಹ ಸಾಮರ್ಥ್ಯ ಹೊಂದಿರುವ ಡ್ಯಾಂ ನಿರಂತರ ಮಳೆಯಿಂದಾಗಿ ಭರ್ತಿಯಾಗಿದೆ. ಮೈತುಂಬಿದ ಕದ್ರಾ ಜಲಾಶಯಕ್ಕೆ ಶಾಸಕ ಸತೀಶ್ ಸೈಲ್ ಮತ್ತು ಡಿಸಿ ಲಕ್ಷ್ಮೀ ಪ್ರಿಯಾ ಬಾಗಿನ ಅರ್ಪಣೆ ಮಾಡಿದ್ರು. ಭಾರೀ ಮಳೆಯಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕದ್ರಾ ಜಲಾಶಯ ಭರ್ತಿಯಾಗಿದೆ. ಹೀಗಾಗಿ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮೇ ತಿಂಗಳಲ್ಲಿ ಜಲಾಶಯಕ್ಕೆ ಬಾಗಿನ ಅರ್ಪಣೆ ಮಾಡಲಾಗಿದೆ. ರಾಜ್ಯದಲ್ಲಿ ಮತ್ತೆ ಕೊರೋನಾ ಕಾಲಿಟ್ಟಿದೆ. ನಿನ್ನೆ ಒಟ್ಟು 35 ಸಕ್ರಿಯ ಪ್ರಕರಣಗಳು ದಾಖಲಾಗಿವೆ. ಈ ಕುರಿತು ಮಾತನಾಡಿದ ಸಚಿವ ದಿನೇಶ್ ಗುಂಡೂರಾವ್, ಕೋವಿಡ್ ತಾಂತ್ರಿಕ ಸಮಿತಿ ಸಭೆ ಮಾಡಿದೆ. 35 ಪ್ರಕರಣ ದಾಖಲಾಗಿವೆ. 32 ಪ್ರಕರಣ ಬೆಂಗಳೂರಲ್ಲಿ ಪತ್ತೆಯಾಗಿವೆ. ನಾವು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದೇವೆ. ಕೇಂದ್ರ ಸರ್ಕಾರದ ಜೊತೆ ಮಾತನಾಡಿದ್ದೇವೆ. ಕೋವಿಡ್ ಬಂದವರಿಗೆ ಮೈಲ್ಡ್ ಸಿಂಪ್ಟಮ್ಸ್ ಇದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಈಗಾಗಲೇ ನಾವು ಈ ಕೋವಿಡ್ ವಿಚಾರದಲ್ಲಿ ಕೆಲವು ಅಡ್ವೈಸರಿಯನ್ನ ನಮ್ಮ ಇಲಾಖೆಯಿಂದನೇ ಪ್ರಕಟಣೆ ಮಾಡಿದ್ದೇವೆ. ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಏನಿದೆ ಅವರು ಒಂದು ನಿನ್ನೆ ಸಭೆ ಮಾಡಿದ್ದಾರೆ. ಎಲ್ಲ ಒಂದು ವಿಷಯಗಳನ್ನು ಗಮನ ಹರಿಸಿ ರಾಜ್ಯದಲ್ಲಿ ಏನು ಈ ವರ್ಷ ಸುಮಾರು 35 ಕೋವಿಡ್ ಪ್ರಕರಣಗಳು ನಮಗೆ ಪತ್ತೆ ಹಚ್ಚಿರುವಂಥದ್ದು. ಅದರಲ್ಲಿ ಬಹುತೇಕ 32 ಬೆಂಗಳೂರು ನಗರದಲ್ಲೇ ಇರುವಂಥದ್ದು. ಕಳೆದ ಒಂದು 15 ದಿವಸದಲ್ಲಿ ಸಣ್ಣ ಪ್ರಮಾಣದಲ್ಲಿ ಸ್ವಲ್ಪ ಹೆಚ್ಚಿಗೆ ಆಗಿದೆ. ಆದ್ದರಿಂದ ನಾವು ಏನು ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ಬೇಕು ಅಂತಲೂ ಕೂಡ ಅಥವಾ ಇದರ ಬಗ್ಗೆ ಏನು ನಾವು ಹೆಜ್ಜೆಗಳಿಡಬೇಕು ಅಂತ ನಮ್ಮ ಟೆಕ್ನಿಕಲ್ ಕಮಿಟಿಯವರು ಕೂಡ ಮಾತನಾಡಿದ್ದಾರೆ ಮತ್ತು ಕೇಂದ್ರ ಸರ್ಕಾರ ಜೊತೆನೂ ನಾವು ಮಾತನಾಡಿದ್ದೇವೆ. ಇಡೀ ದೇಶದಲ್ಲಿ ಎಲ್ಲೂ ಗಂಭೀರವಾದ ಪರಿಸ್ಥಿತಿ ಏನೂ ಇಲ್ಲ. ಇಡೀ ದೇಶದಲ್ಲೇ ಸುಮಾರು 257-258 ಕೇಸಸ್ ದಾಖಲಾಗಿದೆ ಅಷ್ಟೇ ನಮ್ಮ ದೇಶದಲ್ಲಿ. ರಾಜ್ಯದಲ್ಲಿ ಕೋವಿಡ್ ಹೆಚ್ಚಳವಾದ ಹಿನ್ನೆಲೆ ನಾಳೆಯಿಂದ ರಾಜ್ಯದಲ್ಲಿ ಕೋವಿಡ್ ಟೆಸ್ಟ್ ಆರಂಭಿಸೋಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಮೆಡಿಕಲ್ ಕಾಲೇಜು, ಆಸ್ಪತ್ರೆ ಮತ್ತು ಜಿಲ್ಲಾಸ್ಪತ್ರೆಗಳಲ್ಲಿ ಕೋವಿಡ್ ಟೆಸ್ಟ್ ಮಾಡೋಕೆ ನಿರ್ಧರಿಸಲಾಗಿದೆ. ಅಲ್ಲದೆ ಜನನಿಬಿಡ ಪ್ರದೇಶದಲ್ಲಿ ಓಡಾಡುವಾಗ ಮಾಸ್ಕ್ ಅನ್ನು ಧರಿಸಬೇಕು. ಸ್ಯಾನಿಟೈಸ್, ಸ್ವಚ್ಛತೆ ಬಗ್ಗೆ ಸಾರ್ವಜನಿಕರು ಹೆಚ್ಚಿನ ಗಮನ ಹರಿಸಬೇಕು ಅಂತ ಆರೋಗ್ಯ ಇಲಾಖೆ ಸೂಚನೆ ನೀಡಿದೆ.
ಬೆಳಗಾವಿಯಲ್ಲಿ ಗರ್ಭಿಣಿಯೊಬ್ಬರಿಗೆ ಕೊರೋನಾ ದೃಢಪಟ್ಟಿದೆ. 25 ವರ್ಷದ ಗರ್ಭಿಣಿ ನ್ಯೂಮೋನಿಯಾದಿಂದ ಬಳಲ್ತಾ ಇದ್ರು. ಹೀಗಾಗಿ ಅವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಸದ್ಯ ಗರ್ಭಿಣಿಯಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದ್ದು ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಇನ್ನು ಬೆಳಗಾವಿಯಲ್ಲಿ ಮೊದಲ ಕೋವಿಡ್ ಕೇಸ್ ಪತ್ತೆ ಪ್ರಕರಣದ ಕುರಿತು ಮಾತನಾಡಿದ ಡಿಎಚ್ಒ ಈಶ್ವರ್ ಗಡಾದ್, ವೃದ್ಧರು, ಗರ್ಭಿಣಿ ಹಾಗೂ ಮಕ್ಕಳು ಎಚ್ಚರಿಕೆ ವಹಿಸಬೇಕು. ಕೆಎಲ್ಇ ಆಸ್ಪತ್ರೆಯಲ್ಲಿ ಇರುವ ಗರ್ಭಿಣಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸದ್ಯಕ್ಕೆ ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಕೋವಿಡ್ ಹೆಚ್ಚಳ ಹಿನ್ನೆಲೆ ಧಾರವಾಡದ ಸಿವಿಲ್ ಆಸ್ಪತ್ರೆಯಲ್ಲಿ ಮುನ್ನೆಚ್ಚರಿಕಾ ಕ್ರಮ, ಹೆಚ್ಚುವರಿ ಕೊಠಡಿಗಳನ್ನು ಮೀಸಲು ಇಡಲಾಗಿದೆ. ಪ್ರತ್ಯೇಕ ವೆಂಟಿಲೇಟರ್ನ 10 ಬೆಡ್ಗಳನ್ನು ಕೋವಿಡ್ಗೆ ಅಂತ ಮೀಸಲಿಡಲಾಗಿದೆ. 5 ಬೆಡ್ ಪುರುಷರಿಗೆ ಹಾಗೂ 5 ಮಹಿಳೆಯರಿಗೆ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕೋವಿಡ್ ಕುರಿತು ಮತ್ತೆ ಕೋಡಿಮಠದ ಶ್ರೀ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಬೆಳಗಾವಿಯಲ್ಲಿ ಈ ಕುರಿತು ಮಾತನಾಡಿದ ಕೋಡಿಶ್ರೀ, 5 ವರ್ಷ ಮಹಾಮಾರಿ ಬೇರೆ ಬೇರೆ ರೂಪದಲ್ಲಿ ಇರುತ್ತೆ. ಜನರು ಹುಷಾರಾಗಿರೋದು ಒಳ್ಳೆಯದು. ಉಸಿರಾಟಕ್ಕೆ ತೊಂದರೆಯಾಗಿ ಸಾವು ಬರುವ ಸಾಧ್ಯತೆಗಳಿವೆ. ಲೋಕಕ್ಕೆ ವಾಯುಜಲದಿಂದ 5 ವರ್ಷ ಗಂಡಾಂತರವಿದೆ ಅಂತ ಹೇಳಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಗೆ ಭಾರತ ತಂಡ ಪ್ರಕಟವಾಗಿದೆ. ನಾಯಕರಾಗಿ ಶುಭ್ಮನ್ ಗಿಲ್, ಉಪನಾಯಕರಾಗಿ ರಿಷಬ್ ಪಂತ್ ಆಯ್ಕೆಯಾಗಿದ್ದು ತಂಡವನ್ನು ಮುನ್ನಡೆಸಲಿದ್ದಾರೆ. ಜೂನ್ 20ರಿಂದ ಇಂಗ್ಲೆಂಡ್ನಲ್ಲಿ ಟೆಸ್ಟ್ ಸರಣಿ ಆರಂಭವಾಗಲಿದೆ. ಒಟ್ಟು 5 ಪಂದ್ಯಗಳ ಟೆಸ್ಟ್ ಸರಣಿ ನಡೆಯಲಿದ್ದು ಕನ್ನಡಿಗರಾಗಿರುವಂತಹ ಕೆಎಲ್ ರಾಹುಲ್, ಪ್ರಸಿದ್ಧ ಕೃಷ್ಣ, ಕರುಣ್ ನಾಯರ್ ಕೂಡ ಟೀಮ್ ಇಂಡಿಯಾದಲ್ಲಿ ಸ್ಥಾನ ಗಿಟ್ಟಿಸಿಕೊಂಡಿದ್ದಾರೆ.